ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಬೀದಿ ನಾಯಿಗಳ ಹಾವಳಿ ಕುರಿತು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಲಾಗಿದೆ. ರಾಜ್ಯ ಸರ್ಕಾರದಿಂದ ಸುಪ್ರೀಂ ಕೋರ್ಟ್ಗೆ ಇದೀಗ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. GBA ಅಂದ್ರೆ ಬೆಂಗಳೂರು ವ್ಯಾಪ್ತಿ, ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಇದೆಯಲ್ಲ, ಈ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ನಿಯಂತ್ರಣ ಸಂಬಂಧ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಸೆಂಟ್ರಲ್ ವ್ಯಾಪ್ತಿಯಲ್ಲಿ ನಾಯಿಗಳ ಸಂಖ್ಯೆ 34,581 ಗಂಟೆ, ಅದನ್ನೂ ಲೆಕ್ಕ ಹಾಕಿಟ್ಟಿದ್ದಾರೆ. ಪ್ರತಿನಿತ್ಯ 20 ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಆಗ್ತಾ ಇದೆ. ಬೆಂಗಳೂರು ಉತ್ತರದಲ್ಲಿರುವ ಬೀದಿ ನಾಯಿಗಳ ಸಂಖ್ಯೆ 51,433. ಉತ್ತರದಲ್ಲಿ ಪ್ರತಿದಿನ 26 ಶ್ವಾನಗಳಿಗೆ ಶಸ್ತ್ರಚಿಕಿತ್ಸೆಯ ನಾವು ನಡೆಸ್ತಾ ಇದ್ವಿ, ಆ ಸಾಮರ್ಥ್ಯವನ್ನು ಹೊಂದಿದ್ದೀವಿ ಅಂತೇನೋ ಅಫಿಡವಿಟ್ ಸಲ್ಲಿಸಿದ್ದಾರೆ. ಓಕೆ, ಬೀದಿ ನಾಯಿಗಳ ಹಾವಳಿ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇದೆಯಾ ಅಂದರೆ ಹೌದು, ಜಾಸ್ತಿ ಆಗ್ತಾ ಇದೆ. ಅದನ್ನು ಕಂಟ್ರೋಲಿಗೆ ತರೋದು ಹೆಂಗೆ? ಬೇರೆ ಕಡೆ ಮಾಡಿದ್ರಲ್ಲ, ನಾಯಿಗಳನ್ನೆಲ್ಲ ಕರ್ಕೊಂಡೋಗಿ ಊಟ ಏನು ಇಲ್ದಂಗೆ ಹಸ್ಕೊಂಡು ಸಾಯ್ಲಿ ಅಂತ ಯಾವುದೋ ಒಂದು ಶೆಡ್ಡಿಗೆ ಕೂಡ ಹಾಕ್ತಾರಲ್ಲ, ಹಂಗ ಇಲ್ಲ. ಇವ್ರುಗಳದ್ದೇ ಕೆಲವೊಂದು ಕೆಲಸಗಳಿದ್ದಾವೆ. ಸಂತಾನಹರಣ ಚಿಕಿತ್ಸೆ ಆಗಬೇಕು, ಅವಕ್ಕೆ ಮಾಡಿದಿದ್ರೆ ನಾಯಿಗಳ ಸಂಖ್ಯೆ ಹೆಂಗೆ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗ್ತಾ ಇತ್ತು? ಅದು ಪ್ರಜ್ಞೆ ಅಲ್ವಾ, ಸಾಮಾನ್ಯ ಕನಿಷ್ಠ ಪ್ರಜ್ಞೆ ಅಲ್ವಾ? ಇವ್ರನ್ನ ಹೇಳೋರು ಯಾರು ಇರಲಿಲ್ಲ. ಇದ್ರ ಜೊತೆಗೆ ಸೋಮ್ನೆ ಉಂಡಾಡಿಗುಂಡ ಯಾರು ಹೇಳಲ್ಲ ಕೇಳಲ್ಲ ಅಂದ್ಕೊಂಡು ನಾವು ಚಿಕನ್ ರೈಸ್ ಕೊಡ್ತೀವಿ, ಎಗ್ ರೈಸ್ ಕೊಡ್ತೀವಿ, ಪಾಲಕ್ ರೈಸ್ ಕೊಡ್ತೀವಿ ನಾಯಿಗಳಿಗೆ ಅಂತೆಲ್ಲ ಬೊಗಳೆ ಬಿಟ್ಟಿದ್ರು. ಈಗ ನೋಡಿದ್ರೆ ನಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಇದ್ದಾರೆ. ನೀವು ಯಾವ ರೈಸ್ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾಯಿಗಳಿಗೆ ಈ ಸಂತಾನಹರಣ ಅಂದ್ರೆ ಮರಿ ಆಗ್ದಲೇ ಇರೋ ರೀತಿಯಲ್ಲಿ ಆಪರೇಷನ್ ಮಾಡಿ 1-2 ದಿನ ಟ್ರೀಟ್ಮೆಂಟ್ ಕೊಟ್ಟು ತಗೊಂಬಂದವೆಲ್ಲಿದ್ವು ಅಲ್ಲಿಗೆ ಬಿಟ್ಟು ಹೋದ್ರೆ ಮುಗೀತಪ್ಪ. ವೆರಿ ಸಿಂಪಲ್ ಇದು. ಅದನ್ನು ಬಿಟ್ಟು ನೀವೇನು ಮಾಡ್ತಾ ಇದ್ದೀರಾ? ಯಾವ ಬಿದಿಲಿ ಎಷ್ಟು ನಾಯಿ ಮಲ್ಕೊಂಡಿದ್ದಾವೆ, ಕಾರಡಿ ಎಷ್ಟಿದ್ದಾವೆ, ಯಾರಿಗೆ ಎಷ್ಟು ಕಡಿತು, ಕಡಿಯೋ ಪ್ರಸಂಗವನ್ನು ಹುಟ್ಟಾಕ್ತಾ ಇರೋದು ಯಾಕೆ? ನಾಯಿಗಳ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದರೆ ನೀವು ಸಂತಾನಹರಣ ಚಿಕಿತ್ಸೆ ಮಾಡಿಸ್ತಾ ಇಲ್ಲ. ಮಾಡಿಸಿದ್ರೆ ಹೆಂಗೆ? ಅದು ಗಂಡು ನಾಯಿ ಆಗಲಿ ಅಥವಾ ಹೆಣ್ಣು ನಾಯಿ ಆಗಲಿ, ಆಪರೇಷನ್ ಆಗ್ತಾ ಇದ್ದಂತೆ ಕಿವಿ ಚೂರು ಕಟ್ ಮಾಡ್ತೀರಿ ಗುರ್ತಿಗಿರ್ಲಿ ಅಂತ. ಈ ನಾಯಿ ಇನ್ನೊಂದ್ಸಲ ಮರಿ ಹಾಕಕ್ಕೆ ಯೋಗ್ಯ ಇಲ್ಲ, ಮರಿ ಹಾಕಲ್ಲ, ಅದು ಹೆಣ್ಣಾದ್ರೂ ಆಗಲಿ ಗಂಡಾದ್ರೂ ಆಗಲಿ. ಸಾಮಾನ್ಯ ಪ್ರಜ್ಞೆ ಅಲ್ವಾ? ಅದನ್ನು ಬಿಟ್ಟು ನೀವೇನೀಗ ಅಫಿಡವಿಟ್ ಸಲ್ಲಿಸೋದು?